ಬಿಎಂಟಿಸಿ ಆಕ್ಸಿಡೆಂಟ್ಗೆ ಮತ್ತೊಂದು ಭೀಕರ ಅಪಘಾತ ಸಾಕ್ಷಿಯಾಗಿದೆ. ಚಾಲಕರ ನಿರ್ಲಕ್ಷ್ಯಕ್ಕೆ ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರು ಗಾಯಗೊಂಡು ಆಸ್ಪತ್ರೆ ಸೇರಿದ್ರೆ ಓರ್ವ ಗಾಯಾಳು ಮಹಿಳೆಯ ಪಾಡು ಮಾತ್ರ ಹೇಳತಿರೋದು. ಕೆಆರ್ ಸರ್ಕಲ್ ಬಳಿ ನಡೆದ ಡೆಡ್ಲಿ ಆಕ್ಸಿಡೆಂಟ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. 2 ಬಿಎಂಟಿಸಿ ಬಸ್ಗಳ ನಡುವೆ ಡೆಡ್ಲಿ ಅಪಘಾತ. ಟ್ರಾಫಿಕ್ ಜಾಮ್ನಲ್ಲೇ ಒದ್ದಾಡಿದ ಪ್ರಯಾಣಿಕರು. ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಅಪಘಾತ ಸಾಕ್ಷಿಯಾಗಿದೆ. ಒಂದು ಬಸ್ನ ಮುಂಭಾಗವೇ ಚಿಂದಿಯಾಗಿದ್ರೆ ಮತ್ತೊಂದು ಬಸ್ನ ಹಿಂಭಾಗ ಪೀಸ್ ಆಗಿದೆ. ಏನಾಗಿದೆ ಎಂದು ತಿಳಿಯದೆ ರಸ್ತೆಯಲ್ಲಿ ನಿಂತ ಜನರೆಲ್ಲ ಭಯದಿಂದ ನೋಡುತ್ತಿದ್ದಾರೆ. ಸ್ಥಳಕ್ಕೆ ಧಾವಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಕ್ರೇನ್ ಬಳಸಿ ಬಸ್ಗಳನ್ನ ಹೊರಗಡೆ ಎಳೆಯಲು ಹರಸಾಹಸ ಪಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಬೆಳ್ಳಂಬೆಳಗ್ಗೆ ಸಂಭವಿಸಿದ ಆ ಒಂದು ಭೀಕರ ದುರಂತ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಅತ್ತಿಬೆಲೆ ಕಡೆಗೆ ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ಬಿಎಂಟಿಸಿ ಬಸ್ ಕೆಆರ್ ಸರ್ಕಲ್ ಬಳಿ ಅತಿ ವೇಗವಾಗಿ ಬಂದಿದೆ. ಅದೇ ಸಮಯಕ್ಕೆ ಸಿಗ್ನಲ್ ಬಳಿ ಮತ್ತೊಂದು ಬಿಎಂಟಿಸಿ ಬಸ್ ನಿಂತಿತ್ತು. ಆದರೆ ಹಿಂದಿನಿಂದ ಅತಿ ವೇಗವಾಗಿ ಬಂದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ನಿಂತಿದ್ದ ಬಸ್ಗೆ ಧಾವಿಸಿ ಬಡಿದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದ ಸುಮಾರು 10 ಜನ ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬಸ್ ಡ್ರೈವರ್ ತಲೆ, ಎದೆ ಮತ್ತು ಮುಖದ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತ ಕಂಡಕ್ಟರ್ ಕೂಡ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಹಿಂದಿನ ಬಸ್ ಸ್ಪೀಡ್ ಇತ್ತಣ, ಏನ್ ಮಾಡದಣ್ಣ ದಬಾಯಿಸಿ ಬಂದಿದೆ, ನಿಂತ ಬಸ್ ಬಂದ್ ಗುದ್ದಿಬಿಟ್ಟಣ. ಆ ಹೊಸ ರೋಡಿ ಹೊಂಟಿದಣ್ಣ ಗುಲ್ಬರ್ಗ ಲೈಸಿ ತೊಗೊಂಡಿವಣ ಸರ್. 11 ಜನ ಇದ್ದೀವಿ ಸರ್. ನಮ್ಗೆ ಏನಾಗಿಲ್ಲ ಸರ್, ನಮ್ಮ ಅವ್ಗೆ ನಮ್ಮ ಸೊಸೆಗೆ ಮಾತ್ರ ಆಗಿದೆ. ಏನು ಆಕ್ಸಿಡೆಂಟ್ ಆಗಿತ್ತು, ನಾವು ಬರೋದು ಡ್ರೈವರ್ಗೆ ತಲೆ ಪಟ್ಟಾಗಿತ್ತು. ನಾವು ಇಮಿಡಿಯೇಟಲ್ಲಿ ಆಂಬುಲೆನ್ಸ್ ಶಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ ಒಬ್ಬರು 40 ವರ್ಷ ಆಗಿರ್ಬೋದು, ಆ ಲೇಡಿ ಹೆಣ್ಮಗಳು ಡ್ರೈವರ್ ಸೀಟಿಂದ ಸಿಕ್ಕಾಕೊಂಡಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ರೆಸ್ಕ್ಯೂ ಟೂಲ್ಸನ್ನು ತೆಗೆದುಕೊಂಡು ಅದನ್ನ ಎಲ್ಲ ಫಸ್ಟ್ ಅಲ್ಲಿ ಏನೇನು ಅದು ಕಾಲಿದಾಗಿತ್ತು ಅಂದೆಲ್ಲ ಬಿಡಿಯಾಗಿ ಒಂದು ಸ್ವಲ್ಪ ಮೆಟಲ್ ಐಟಮ್ಸ್ ಎಲ್ಲ ತೆಗೆದು ಲೂಸ್ ಮಾಡಿ ಮೇಲೆ ಕ್ರೇನ್ ತರಿಸಿ ಕ್ರೇನ್ ಮುಖಾಂತರ ಅದನ್ನ ನಾವು ಲೂಸ್ ಮಾಡಿ ಇಮಿಡಿಯೇಟ್ ಆಗಿ ಏನು ಮಾಡಿದ್ವಿ, ಆ ಲೇಡಿನ ರೆಸ್ಕ್ಯೂ ಮಾಡಿ ಆಂಬುಲೆನ್ಸ್ ಮುಖಾಂತರ ನಾವು ಸೇಂಟ್ ಮಾರ್ತಾಸ್ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಪ್ರಾಣಾಪಾಯಕ್ಕೆ ಏನಾಗಿಲ್ಲ, ಜಸ್ಟ್ ಕಾಲೆಲ್ಲ ಇಂಜುರಿ ಆಗಿದೆ. ಅವ್ರ ಟ್ರೀಟ್ಮೆಂಟ್ ಆಗುತ್ತೆ. ಇಷ್ಟು ನಾವು ನಮ್ಮ ಟೀಮ್ ಇಂದ ನಮ್ಮ ಫೈರ್ ಸರ್ವಿಸ್ ಇಂದ ನಾವು ಕೆಲಸ ಮಾಡಿದ್ವಿ. ಈ ಡಿಕ್ಕಿಯ ರಭಸ ಎಷ್ಟು ಭೀಕರವಾಗಿತ್ತೆಂದ್ರೆ ಡ್ರೈವರ್ ಸೀಟ್ನ ಹಿಂಬದಿಯಲ್ಲಿ ಕುಳಿತಿದ್ದ ಭಾಗ್ಯ ಎಂಬ ಪ್ರಯಾಣಿಕರು ಇಂಜಿನ್ ಮತ್ತು ಸೀಟಿನ ಕಬ್ಬಿಣದ ರಾಡ್ಗಳ ಮಧ್ಯೆ ಸಿಲುಕಿಕೊಂಡಿದ್ದಾರೆ. ಕಾಲು ಸಂಪೂರ್ಣವಾಗಿ ಲಾಕ್ ಆಗಿದ್ದರಿಂದ ನೋವು ತಡೆಯಲಾರದೆ ಆಕೆ ಚೀರಾಡುತ್ತಾ ಕೂಗಾಡುತ್ತಾ ನರಕ ಯಾತನೆ ಅನುಭವಿಸಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಬರೋಬ್ಬರಿ 1 ಗಂಟೆಯ ಕಾಲ ಮೆಟಲ್ ಕಟರ್ ಬಳಸಿ ಹರಸಾಹಸ ಪಟ್ಟು ಭಾಗ್ಯರನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಲಾಯಿತು. ಮುಂದಿರುವಂತಹ ಬಸ್ಸು ಸಿಗ್ನಲ್ ಅನ್ನ ಕಂಡುಬಿಟ್ಟು ನಿಲ್ಲಿಸಿದಂತ ಸಂದರ್ಭದಲ್ಲಿ ಹಿಂದಿಂದ ಇದ್ದಂತ ಒಂದು ಬಸ್ಸು ಫಾಸ್ಟ್ ಆಗಿ ಬಂದು ಅದಕ್ಕೆ ಹಿಂದಿಂದ ಹೊಡೆದಿದೆ. ಸೊ ಈ ಸಂದರ್ಭದಲ್ಲಿ ಹಿಂದಿನ ಬಸ್ಸಲ್ಲಿರುವಂಥ ಈಗಿನ ಮಾಹಿತಿ ಪ್ರಕಾರ ಸುಮಾರು 4 ಜನರಿಗೆ ಗಾಯಗಳಾಗಿವೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಏಟಾಗಿದೆ, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಮೇಲೆ ಒಬ್ಬರು ಮಹಿಳೆಗೆ ಕಾಲಿಗೆ ಸ್ವಲ್ಪ ಗಂಭೀರ ಗಾಯ ಆಗಿರುವಂಥದ್ದು. ಸೊ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಾಕಿ ಗಾಡಿಗಳನ್ನ ನಾವು ಕ್ಲಿಯರ್ ಮಾಡಿಬಿಟ್ಟು ಈಗ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ. ಡ್ರೈವರ್ ತಲೆಗೆ ಏಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಅಪಘಾತದಿಂದಾಗಿ ಕೆಆರ್ ಸರ್ಕಲ್ ನಿಂದ ಮೆಜೆಸ್ಟಿಕ್ ವರೆಗೂ ಕಿಲೋಮೀಟರ್ ಗಟ್ಟಲೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಚೇರಿಗಳಿಗೆ ಹೊರಟಿದ್ದ ವಾಹನ ಸವಾರರು ರಸ್ತೆಯಲ್ಲೇ ಗಂಟೆಗಟ್ಟಲೆ ಪರದಾಡುವಂತಾಯಿತು. ಬೆಳಗಿನ ಸಮಯದಲ್ಲಿ ರಸ್ತೆಗಳು ಖಾಲಿ ಇರುತ್ತವೆ ಎಂಬ ಕಾರಣಕ್ಕೆ ಚಾಲಕರು ಅತಿ ವೇಗವಾಗಿ ವಾಹನ ಚಲಾಯಿಸುವುದೇ ಇಂತಹ ದುರಂತಗಳಿಗೆ ಕಾರಣವಾಗುತ್ತಿದೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಅಪಘಾತಕ್ಕೆ ನಿಖರ ಕಾರಣವೇನು ಎನ್ನುವುದು ತನಿಖೆಯಲ್ಲಿ ತಿಳಿದುಬರಬೇಕಿದೆ.